LPG ಸ್ಥಗಿತ, ಬೆಂಗಳೂರು ಹೋಟ್ಲುಗಳ ಮೆನುವಿನಲ್ಲಿ ಕಡಿತ. ಶೇಷಾದ್ರಿಪುರಂನ ಹೊಯ್ಸಳ ಹೋಟೆಲ್ನ ಮೆನುವಿನಲ್ಲಿ ಈಗ ಐಟಮ್ಸ್ಗಳನ್ನು ಕಟ್ ಮಾಡಲಾಗಿದೆ. ಬರೋಬ್ಬರಿ 100 ಐಟಮ್ಗಳು ಆ ಹೋಟೆಲ್ನಲ್ಲಿ ಮೆನುವಿನಲ್ಲಿ. ಆದರೆ ಅದರಲ್ಲಿ 75 ಐಟಮ್ಸ್ಗಳನ್ನು ಕಟ್ ಮಾಡಲಾಗಿದೆ. ಕೇವಲ ಬೆರಳೆಣಿಕೆ ಐಟಮ್ಸ್ಗಳು ಮಾತ್ರ ಇದ್ದಾವೆ. ಅದರಲ್ಲೂ ಸ್ಪೆಷಲಿ ಈ ರೈಸ್ ಭಾತ್ಗಳ ಐಟಮ್ಸ್ಗಳೇನಿದಾವಲ್ಲ ಅಂತಹ ಐಟಮ್ಸ್ಗಳು. ಕಾರಣ ಏನು ಅಂದರೆ ರೈಸ್ ಐಟಮ್ ಒಂದ್ಸರಿ ಮಾಡಿಟ್ರೆ ಮುಗೀತು. ಈಗ ದೋಸೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಐಟಮ್ಸ್ಗಳು ಇರ್ತಾವಲ್ಲ, ಅವು ರನ್ನಿಂಗ್ ಆಗಿ ಮಾಡ್ತಾನೆ ಇರಬೇಕಾಗತ್ತೆ, ಬಿಸಿ ಬಿಸಿ ಕೊಡ್ತಾನೆ ಇರಬೇಕಾಗತ್ತೆ. ಅದಕ್ಕೆ ಗ್ಯಾಸ್ ಬಳಕೆ ಹೆಚ್ಚಳ ಆಗುತ್ತೆ. ಆದರೆ ಈ ರೈಸ್ ಐಟಮ್ಸ್ಗಳನ್ನ ಒಂದು ಸರಿ ಮಾಡಿಟ್ರೆ ಮುಗೀತು, ಆರಾಮಾಗಿ ಮಧ್ಯಾಹ್ನದವರೆಗೆ ನಡೆಯುತ್ತೆ. ಆ ಕಾರಣಕ್ಕಾಗಿ ಕೇವಲ ರೈಸ್ ಐಟಮ್ಸ್ಗಳನ್ನು ಮಾತ್ರ ಮಾಡುವಂತಹ ಕೆಲಸವನ್ನು, ಅಡುಗೆ ಮಾಡುವಂತಹ ಕೆಲಸವನ್ನು ಹೋಟ್ಲುಗಳು ಮಾಡ್ತಾ ಇದ್ದಾವೆ. ಇದರ ಪರಿಣಾಮವಾಗಿ ಗ್ರಾಹಕರು ನಮಗೆ ಸಹಕಾರವನ್ನು ನೀಡಬೇಕು ಅಂತ ಸ್ವತಃ ಆ ಹೋಟೆಲ್ ಮ್ಯಾನೇಜ್ಮೆಂಟ್ನವರೇ ಅವರ ಬೋರ್ಡ್ನಲ್ಲಿ ಸೂಚನೆಯನ್ನು ಹಾಕಿದ್ದಾರೆ, ಮನವಿಯನ್ನು ಮಾಡಿಕೊಂಡಿದ್ದಾರೆ. ದಯವಿಟ್ಟು ಗ್ರಾಹಕರು ಸಹಕರಿಸಬೇಕು, ಗ್ರಾಹಕರು ಸಹಕರಿಸಿ ಇರುವಂತಹ ಮೆನುವಿನಲ್ಲಿರುವಂತಹ ಐಟಮ್ಸ್ಗಳನ್ನು ತೆಗೆದುಕೊಳ್ಬೇಕು. ಕಾರಣ ಏನು ಅಂದರೆ ಗ್ಯಾಸ್ ಸಿಲಿಂಡರ್ ಸಪ್ಲೈ ತೊಂದರೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಲಿಮಿಟೆಡ್ ಐಟಮ್ಗಳ ದೊರೀತಾ ಇದ್ದಾವೆ. ದಯವಿಟ್ಟು ಗ್ರಾಹಕರು ಸಹಕರಿಸಬೇಕಾಗಿ ವಿನಂತಿ ಅಂತ ಹೇಳಿ ಅವರು ಹೋಟ್ಲಿಗೆ ಬರುವಂತಹ ಸಂದರ್ಭದಲ್ಲೇ ಎಂಟ್ರೆನ್ಸಲ್ಲೇ ಆ ಬೋರ್ಡಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ ಮೂಲಕವಾಗಿ ಏನು ವೆರೈಟಿ ಫುಡ್ ತಿನ್ನಬೇಕು ಅನ್ನುವಂತಹ ಆಹಾರ ಪ್ರಿಯರು ಇರ್ತಾರಲ್ಲ, ಅವರಿಗೊಂದು ರೀತಿಯಲ್ಲಿ ಇದು ಬೇಸರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.